गरुडारूढ़ पावनेक परमारूढ़ राजयोग समारूढ़ गुरु गोकर्ण मंडलाधीश्वरो बहुपराग कमलासनादिसुरमुनिवर पूजित श्रीमद् रामचंद्र चंद्रमौळीश्वराराधक शरण जन मंदार पदवाक्य प्रमाण पारावार पारेण श्रीमद् जगद्गुरु शंकराचार्य श्रीमद् राघवेश्वर भारतेंद्र प्रभो बहुपराग गोकर्ण मंडलाधीश्वर श्रीमद् जगद्गुरु शंकराचार्य श्री श्री राघवेश्वर भारती स्वामी महाराज की जय। आनंदकरं प्रसन्नं ज्ञानस्वरूपं निजबोधरूपं योगेन्द्रमीड्यं भवरोगवैद्यं श्रीमद्गुरुं नित्यमहं नमामि। ओम दीर्घतमामामते यो चतुर्वान् दशमे युगे अपामर्थयतीनां ब्रह्मा भवति सारथिः यो वेदादो स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः इदं फलं मया देवा स्थापितं पुरतस्तव तेन मे सफलावाप्तिर्भवेत् जन्मनि जन्मनि सद्गुरवे नमः पूर्णफलं समर्पयामि। सर्व नमः श्री गणेशाय नमः। आचम्य मडि ओम भूर्वेदाय स्वाहा ओम भुवः यजुर्वेदाय स्वाहा ओम स्वः सामवेदाय स्वाहा करं प्रक्षाल्य प्राणायाम मडि प्रणस्य परब्रह्म ऋषि देवी गायत्री छंदा परब्रह्म परमात्मा देवता प्राणायामे विनियोगः ओम भूः ओम भुवः ओम स्वः ओम महः ओम जनः ओम तपः ओम सत्यं
ಓಮಾಪೋಜ್ಯೋತಿರಸಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಕೈ ತೊಕ್ಕೊಳ್ಳಿ. ಇಲ್ಲ ಹಾಕಿ. ನಾಥ ಶಬ್ದಮಯೀಂ ಘಂಟಾಂ ಸರ್ವವಿಘ್ನಾಪಹಾರಿಣೀಂ ಪೂಜಯೇದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿಕಾರಣಾತ್ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷತಾಂ ಕುರ್ವೇ ಘಂಟಾರಂ ನಿತ್ಯಂ ದೇವತಾಃ ಕ್ವಾನಲಾಂಛನಂ ವಿಷ್ಣುಶಕ್ತಿ ಸಮತ್ಪನ್ನೇ ಶಂಖವರ್ಣೇ ಮಹೀತಲೆ ಅನೇಕರತ್ನ ಸಂಪನ್ನೇ ಭೂಮಿದೇವಿ ನಮೋಸ್ತುತೆ. ನೀವು ಕೂತ್ಕೊಂಡಿರುವ ಆಸನಕ್ಕೆ ಮಣಿಗೆ ಅಕ್ಷತೆ ಹಾಕೊಳ್ಳಿ. ಇಲ್ಲ ಕೂತ್ಕೊಂಡಲ್ಲಿ ಬಲ್ಬದಿ ಹಾಕಿ. ಓಂ ಹ್ರೀಂ ಕಮಲಾಸನಾಯ ನಮಃ ಇತ್ಯಾಸನಮಭಿಮಂತ್ರ್ಯ ಶಿಖೆಯನ್ನು ಮುಟ್ಟುಕೈತು. ಊರ್ಧ್ವಕೇಶಿ ವಿರೂಪಾಕ್ಷಿ ಮಾಂಸಶೋಣಿತ ಭಕ್ಷಿಣಿ ತಿಷ್ಠದೇವಿ ಶಿಖಾ ವಂದೇ ಚಾಮುಂಡೇ ಕ್ಷಪರಾಜಿತೆ ಇತಿ ಶಿಖಾಂ ಬದ್ಧ್ವಾ ತೀಕ್ಷ್ಣದಮಷ್ಟ್ರ ಮಹಾಕಾಯ ಕಲ್ಪಾಂತಧನೋಪಮಾ ಭೈರವಾಯ ನಮಸ್ತುಭ್ಯಂ ಅನನ್ಯಾನ್ ದಾತುಮರ್ಹಸೆ ತದೇವ ಲಗ್ನಂ ಸುದಂತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಗಂ ಸ್ಮರಾಮಿ. ಶ್ರೀ ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ಶ್ರೀ ಉಮಾಮಹೇಶ್ವರಾಭ್ಯಾನ್ ನಮಃ, ಶ್ರೀ ವಾಣಿಹಿರಣ್ಯಗರ್ಭಾಭ್ಯಾನ್ ನಮಃ, ಶ್ರೀ ಸೀತಾರಾಮಾಭ್ಯಾನ್ ನಮಃ, ಶ್ರೀ ಶಚೀಪುರಂದರಾಭ್ಯಾನ್ ನಮಃ, ಶ್ರೀ ಅರುಂಧತಿ ವಸಿಷ್ಠಾಭ್ಯಾನ್ ನಮಃ. ಓಂ ದುರ್ಗಾಯೇ ನಮಃ, ಓಂ ಗಣಪತಯೇ ನಮಃ, ಓಂ ಕ್ಷೇತ್ರಪಾಲಾಯ ನಮಃ, ಓಂ ವಾಸ್ತುಪುರುಷಾಯ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಇಷ್ಟದೇವತಾಭ್ಯೋ ನಮಃ, ಓಂ ಕುಲದೇವತಾಭ್ಯೋ ನಮಃ, ಓಂ ಗ್ರಾಮಾಧಿದೇವತಾಭ್ಯೋ ನಮಃ, ಓಂ ಸರ್ವೇಭ್ಯೋ ದೇವೇಭ್ಯೋ ನಮಃ, ಓಂ ಸರ್ವಾಭ್ಯೋ ದೇವತಾಭ್ಯೋ ನಮಃ, ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ, ಓಂ ಶ್ರೀಮದ್ಭಗವದ್ಬೋಧಾಯನಾದ್ಯಾಚಾರ್ಯೇಭ್ಯೋ ನಮಃ. ಪ್ರಾರಂಭಕಾಲಃ ಸುಮುಹೂರ್ತಮಸ್ತುತೆ ಭವಂತೋ ಅವೃಂತೋ ಪ್ರಾರಂಭಕಾಲಃ ಸುಮುಹೂರ್ತೋ ಅಸ್ತು. ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಹರೇಃ ಶ್ವೇತವರಾಹಕಲ್ಪೆ ವೈವಸ್ವತಂ ನಂತರೆ ಕಲಿಯುಗೆ ಪ್ರಥಮವಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋಃ ದಕ್ಷಿಣೆ ಪಾರ್ಶ್ವೆ ಶ್ರೀಮದ್ಗೋದಾವರ್ಯಾಃ ಶುಭದಕ್ಷಿಣೆ ತೀರೆ ಗೋಕರ್ಣಮಂಡಲೆ ಗೋರಾಷ್ಟ್ರದೇಶೆ ಪರಶುರಾಮಕ್ಷೇತ್ರೆ ಸಖ್ಯಪರ್ವತೆ ಶಾಲಿವಾಹನ ಶಕಾಬ್ದೆ अस्मिन् वर्तमानकालनाम व्यावहारिके विश्वावसुनाम संवत्सरस्य उत्तरायणे शिशिर ऋतौ फाल्गुणमासे शुक्ले पक्षे अद्य षष्ठ्यां तिथौ इन्दुवासरयुक्तायाम् एवं गुणविशेषण विशिष्टायां पुण्यायां पुण्यकाले महापुण्य शुभ तिथौ यजमानस्य गोत्र भारद्वाज गोत्रोत्पन्नस्य राशि नक्षत्र स्वाति नक्षत्र स्वाति नक्षत्रे तुलाराशौ जातस्य हेसरु गणेश शर्मणः एह ग्रहारिष्टस्थानं गताः तेषां ग्रहाणां शुभ एकादशस्थानस्य फलप्राप्त्यर्थं ಮತ್ತೆ ಪಿತು ಅಪ್ಪನ ಮಾಮ ಹೇಳಿ ಪಿತು ರಾಶಿ ನಕ್ಷತ್ರ ಗೊತ್ತಿದೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶೋ ಜಾತಸ್ಯ ಹೆಸರು ಮಹಾಬಲೇಶ್ವರ ಶರ್ಮಣಃ ಯೇ ಗ್ರಹಾರಿಷ್ಟಸ್ಥಾನಂ ಗತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶಸ್ಥಾನಸ್ಯ ಫಲಪ್ರಾಪ್ತ್ಯರ್ಥಂ ಮಾತುಃ ರೇವತಿ ನಕ್ಷತ್ರೆ ಮೀನರಾಶೋ ಜಾತಾಯಾಃ ರೇವತಿ ನಾಮ್ನ್ಯಾಃ ಯೇ ಗ್ರಹಾರಿಷ್ಟಸ್ಥಾನಂ ಗತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶಸ್ಥಾನಸ್ಯ ಫಲಪ್ರಾಪ್ತ್ಯರ್ಥಂ ಮಮ ಹೇಳಿ ಸಹ ಕುಟುಂಬಾನಾಂ ಸಕಲ ಕ್ಷೇಮ ಸ್ಥೈರ್ಯ ವೀರ್ಯಜಯ ಶುಭಾಭಯ ಐಶ್ಯಾನಂದಾಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಆರೋಗ್ಯ ನಿರ್ವಿಘ್ನತಾ ಐಶ್ವರ್ಯ ಜ್ಞಾನ ಮೋಕ್ಷ ಸಿದ್ಧ್ಯರ್ಥಂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ವಿಚ್ಛಿನ್ನ ಪರಂಪರಾಯಾಃ ಸರ್ವೇಷಾಂ ಗುರುಣಾಂ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿನಾಂ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಚಿಂತಿತ ಸಕಲೇಷ್ಟಾರ್ಥ ಸಿದ್ಧ್ಯರ್ಥಂ ಶ್ರೀ ಗುರೋನುಗ್ರಹ ಪ್ರಾಪ್ತ್ಯರ್ಥಂ ಸ್ವರ್ಣಪಾದುಕಾ ಪ್ರೀತ್ಯರ್ಥಂ ಸ್ವಾಗತ ಪೂಜಾ ಆರಾಧನಂಚ ಕರಿಷ್ಯೆ. ಬಲಗೆ ಹಕ್ಕಳಿ ನೀರು ಹಾಕಿ ಬಿಡಿ, 2 ಸಲ ನೀರು ಹಾಕಿ ಬಿಡಿ. ತನ್ನಿರ್ಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪ್ರಾರ್ಥನಾಂ ಕರಿಷ್ಯೆ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಗಣಪತಿ ಸ್ಮರಣೆ ಮಾಡಿ ಹಾಕಿ. ಮಹಾಗಣಪತೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಕರ್ಮ ನಿರ್ವಿಘ್ನಂ ಕುರು. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಹಾಕಿ. ಕಲಶೇಸ್ಮಿನ್ ಸನ್ನಿಧಿಂ ಕುರು. ಕಲಶ ದೇವತಾಭ್ಯೋ ನಮಃ. ಜಲಗಂಧಾದ್ಯುಪಚಾರ ಪೂಜಾಂ ಸಮರ್ಪಯಾಮಿ. ತಲೆ ಮೇಲೆ ಇಟ್ಕೊಂಡಿರಿ. ಓಂ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯಃ ಪ್ರಕಟಲೇನಸ್ಯ ಯಃ ಪರಃ ಸ ಮಹೇಶ್ವರಃ ತಸ್ಯಾ ಶಿಖಾಯಾ ಮಧ್ಯೆ ಪರಮಾ ಆತ್ಮ ವ್ಯವಸ್ಥಿತಃ ಸಬ್ರಹ್ಮ ಸರ್ಷಿವಃ ಸಾರಸ್ಯೇಂದ್ರಸ್ಸೋಕ್ಷರಃ ಪರಮಸ್ವರಾಟ್. ಅದನ್ನು ತೆಗೆದು ಮೂಸಿ ಕೆಳಗಡೆ ಹಾಕಿ ಕೈ ತೊಗೊಳ್ಳಿ.
मंडपाश्रितदेवताभ्यो नमः द्वारपालदेवताभ्यो नमः पीठदेवताभ्यो नमः नवशक्तिदेवताभ्यो नमः जलगन्धाद्युपचारपूजां समर्पयामि हस्ते तुलसीपत्रपुष्पाक्षान् गृहीत्वा सद्गुरुं ध्यायेत् गुरुबलस्मरणे माड्ಕೊಳ್ಳಿ नमो गुरुभ्यो गुरुपादुकाभ्यो नमः परेभ्यः परपादुकाभ्यः आचार्य सिद्धेश्वर पादुकाभ्यो नमोस्तु लक्ष्मीपतिपादुकाभ्यः नारायण समारंभां शंकराचार्य मध्यमाम् अस्मदाचार्य पर्यन्तां वन्दे गुरुपरम्पराम् ओम नमो नारायणाय स्वर्णपादुकाभ्यां नमः ध्यायामि ध्यानं समर्पयामि ओम हंसाय विद्महे परमहंसाय धीमहि तन्नो हंसः प्रचोदयात् पूर्भुवस्सुवरों सद्गुरून् आवाहयामि आवाहनं समर्पयामि ओम नमो नारायणाय स्वर्णपादुकाभ्यां नमः स्वागतं समर्पयामि ओम नमो नारायणाय स्वर्णपादुकाभ्यां नमः आसनं समर्पयामि ओम नमो नारायणाय स्वर्णपादुकाभ्यां नमः ಒಂದು ಹೊಟ್ಟು ನೀರು ಬಿಡಿ ಬಲಗೈಲಿ पाद्यं समर्पयामि ओम नमो नारायणाय स्वर्णपादुकाभ्यां नमः ನೀರು ಹಾಕಿ ಬಿಡಿ अर्घ्यं समर्पयामि ओम नमो नारायणाय स्वर्णपादुकाभ्यां नमः आचमन बलगैली आचमनीयं समर्पयामि ನೀರು ತಾಕ್ಸಿ ಪಾದುಕೆ ಪ್ರೋಕ್ಷಣೆ ಮಾಡಿ ओम यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सजन्ते यत्र पूर्वे साध्या सन्ति देवाः ओम नमो नारायणाय स्वर्णपादुकाभ्यां नमः स्नानं समर्पयामि ओम नमो नारायणाय स्वर्णपादुकाभ्यां नमः ಒಂದು ನೀರು ಬಿಡಿ स्नानानन्तरं पुनराचमनीयं समर्पयामि ओम नमो नारायणाय स्वर्णपादुकाभ्यां नमः वस्त्र उपवीत आभरणार्थे च अक्षतान् समर्पयामि ओम गंधद्वारां दुरादर्शां नित्यपुष्टाङ्गरेषिणीं ईश्वरीं सर्वभूतानां तामिहोपह्वयेश्रियम् ओम ओम नमो नारायणाय स्वर्णपादुकाभ्यां नमः गन्धं समर्पयामि ओम ओम नमो नारायणाय स्वर्णपादुकाभ्यां नमः अक्षतान् समर्पयामि ओम ओम नमो नारायणाय स्वर्णपादुकाभ्यां नमः पुष्पाणि समर्पयामि अनंत संसार समुद्रतारां नौकाहिताभ्यां गुरुभक्तिदाभ्यां वैराग्यसाम्राज्यदपूजनाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां कवित्ववाराशिनिशाकराभ्यां दौर्भाग्यदावां बुधमालिकाभ्यां दूरीकृतानं रविपत्ततिभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नताययो श्रीपतितां समीयुः कदाचिदप्याशु दरिद्रवर्याः मूकाश्च वाचस्पतितां हिताभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम श्रीकेशाय नमः नमो नमः श्री गुरुपादुकाभ्यां पालिमौलि व्रजरत्नकान्ति सहित विराज जशकन्यकाभ्यां नृपत्यदाभ्यां नतलोकपङ्क्ते नमो नमः श्री गुरुपादुकाभ्यां नमो नमः श्री गुरुपादुकाभ्यां पापान्धकाराङ्कपरम्पराभ्यां तापत्रयाहीनखगेश्वराभ्यां जाड्यादिसंशोषणवाढवाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां
समाधिषट्कप्रदवैभवाभ्यां समाधिदाना व्रतदीक्षिताभ्यां रमादवाङ्घ्रिरमर्दिताभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां स्वाचापराणामखिलेष्टदाभ्यां स्वाहा सहायक्षदुरन्दराभ्यां स्वान्तश्च भावा प्रदपूजनाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां कामादिसर्प व्रजगारुडाभ्यां विवेकवैराग्य निधिप्रदाभ्यां बोधप्रदाभ्यां धृतमोक्षदाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां समर्पयामि। तृप्तिरस्तु। ಮಂಗಳನಿರಾಜಯಿಷ್ಯೇ ಶಂಖದಾಕ್ಷಿ ಶಬ್ದ ಮಾಡಿದ ಓಂ ಆಶಾ ಆಸ್ತೆ ಯಜಮಾನೋಸೋ ಆಯುರಾಶಾ ಆಸ್ತೆ ಪ್ರದಾಸ್ತಮಾಶಾ ಆಸ್ತೆ ದಾಸವಜ್ಞಾಮಾಶಾ ಆಸ್ತೆ ಉತ್ತರಾಸ್ತೆ ವೈದ್ಯಾಮಾಶಾ ಆಸ್ತೆ ಭೂಯೋ ಹವಿಷ್ಕರಣಮಾಶಾ ಆಸ್ತೆ दिव्यन्धामाशा आस्ते विश्वं प्रियमाशा आस्ते यदनेन हविषाशा आस्ते तदस्यात् तदर्ध्यात् तदस्मै देवारासन्तां तदग्निर्देवो देवेभ्यो वनते वयमग्नेर्मानुषाः वीतं च उभे च नोद्या वा पृथिवी अगमसस्पातां यः गतिर्वामस्येदं च नमो देवेभ्यः मङ्गलनिराजनं समर्पयामि। रक्षांधारयामि आरती तकड़े कई तकड़े यज्ञ तकड़े जाग्रवागं सत्समिन्धते विष्णोर्यत्परमं पदं पर्याप्त्य अनन्तरायाय सर्वस्तोमोतिरात्र उत्तममहर्भवति सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः वेदोक्तमन्त्रपुष्पाञ्जलिं समर्पयामि। भूवाक्य प्रदक्षिणे ಮಾಡಿ ನಮಸ್ಕಾರ ಮಾಡಿ। यानि कानि च पापानि जन्मान्तरकृता 5 ಸಲ ಅಕ್ಷತೆ ಹಾಕಿ। ओम श्री गुरवे नमः ओम परम गुरवे नमः ओम परमेष्टि गुरवे नमः ओम परात्पर गुरवे नमः ओम जगद्गुरवे शंकराचार्य भगवत्पादाय नमः। प्रसन्न पूजां समर्पयामि। ಋಣರೋಗಾದಿ ದಾರಿದ್ರ್ಯ ಪಾಪ ಅಪಸ್ಮಾರ ಮೃತ್ಯುವಃ ಭಯಶೋಕ ಮನಸ್ತಾಪಾಃ ನಶ್ಯಂತು ನೀರು ಹಾಕ್ಬಿಡಿ ಮಮ ಹೇಳಿ ಸರ್ವದಾ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ ಯಸ್ಯ ಸ್ಮೃತ್ಯ ಪ್ರಾರ್ಥನಾಂ ಕರಿಷ್ಯೇ। ಕಣ್ಮುಚ್ಚಿ ಕೈ ಮುಗಿದು ಭಕ್ತಿಯಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ। ಗುರುಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ गुरुः साक्षात् परब्रह्म तस्मै श्री गुरवे नमः। गोकर्णमण्डलाधीशः शङ्करो विश्वदेशिकः अनुगृह्णातु नः सर्वान् राघवेशयतीश्वरः। ओम नमो नारायणाय। स्वर्णपादुकाभ्यां नमः। प्रार्थनां समर्पयामि। यस्य स्मृत्या नामोक्ता तपः पूजा क्रियादिषु न्यूनं सम्पूर्णतायाति सद्यो वन्देतमच्युतम्। अस्मिन् वर्तमानकालनाम व्यावहारिके विश्वासनाम संवत्सरस्य उत्तरायणे शिशिरऋतौ फाल्गुणमासे शुक्ले पक्षे अद्य षष्ठ्यां तिथौ इंदुवासरे अनेन मया कृत हेळि ನೀರು ಹಾಕಿ ನೀರನ್ನು ಮಾತ್ರ ಬಟ್ಟೆ ಒರೆಸಿ ಹೂವು ತುಳಸಿ ಪಾದುಕೆ ಹಾಕಿ ಸ್ವರ್ಣಪಾದುಕಾ ಸ್ವಾಗತ ಪೂಜಾರಾಧನೇನ ಜಗದ್ಗುರು ಶಂಕರಾಚಾರ್ಯ ಅಪ್ರಿಯಂತಾಂ। ಓಂ ತತ್ಸತ್ ಸದ್ಗುರುಪಾದುಕಾರ್ಪಣಮಸ್ತು। पूजा मध्ये स्वर वर्ण मंत्र तंत्र लोप दोष प्रायश्चित्तार्थं नामत्रे जपमहं करिष्ये हेळि। ओम अच्युताय नमः ओम अनंताय नमः ओम गोविंदाय नमः ओम विष्णवे नमः ओम विष्णवे नमः ओम विष्णवे नमः। गोत्र नमस्कार। अंगिरस भारत भारद्वाज अंगिरस भारद्वाज गोत्रोत्पन्न
ಬೋಧಾಯ ಚತುಶಾಖಾಧ್ಯಾಯಿ ಗಣೇಶ ಶರ್ಮ ಬಲಗೈ ಮೇಲೆ ಅಹಂಬೋ ಅಭಿವಾದೇ ಶರ್ಮ ಅಹಮಸ್ಮಿ ಅಹಂಬೋ ಅಭಿವಾದಿ ಕಿವಿ ಮುಟ್ಕೋಬೇಕು. ಸ್ವಸ್ತಿ ಶ್ರದ್ಧಾ ಮೇಧಾಮಿ ಶಬ್ದಾಂ ವಿದ್ಯಾಂ ಬುದ್ಧಿಂ ಶ್ರಿಯಂಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಗುರುಪುಂಗವ ಪ್ರಸೀದ ಪ್ರಸಾದಾನ್ ದೇಹಿ ಸುಪ್ರಸಾದೋ ಅಸ್ತು. ನೀರು ಬಿಟ್ಟು ತುಳಸಿಯನ್ನು ಪಾದಕಿ ಹಾಕಿ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ ಅನಂತ ಪುಣ್ಯಫಲದಂ ಅತಃ ಶಾಂತಿಂ ಪ್ರೇಚ್ಛಮೆ ಆಚರಿತ ಸ್ವರ್ಣಪಾದುಕಾ ಪೂಜಾರಾಧನ ಸಂಪೂರ್ಣ ಫಲಪ್ರಾಪ್ತ್ಯರ್ಥಂ ಯಾವಚ್ಛಕ್ತಿ ಹಿರಣ್ಯಂ ತುಭ್ಯಮಹಂ ಸಂಪ್ರದತೆ ಶ್ರಿಯೇನ ಮಮ ಸುದಕ್ಷಿಣಮಸ್ತು ಕೃತಕರ್ಮ ಸಮೃದ್ಧಿರಸ್ತು ಸದ್ಗುರೋಃ ಸಂಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ದೇವದೇವ ಜಗನ್ನಾಥ ಹೃದಯೇ ಮಮ ನಿರ್ಮಲೆ ಯಾಗದೇಶಾತ್ ಸಮಾಗತ್ಯ ನಿವಾಸಂ ಗುರುಲೀಲೆಯ ಹೃತ್ಪದ್ಮಕರ್ಣಿಕಾ ಮಧ್ಯೆ ದೇವ್ಯಾ ಸಾಮೇಶ್ವರ ಪರಿಷತ್ತಂ ಮಹಾದೇವ ಸರ್ವೈರಾವರಣೇ ಸಹ ಪ್ರೀತೋ ವರದೋ ಭವತು. ಅನುಗ್ರಹ ಸದಾರವೇಳು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಮೂಸಿ ಕೆಳಗಡೆ ಹಾಕಿ ಕೈ ತಕೊಳ್ಳಿ. ಹಂಗೆ 2 ಸಲ 2 ಸಲ ಮಾಡಿ. ಓಂ ಭೂರ್ವೇದಾಯ ಸ್ವಾಹ ಓಂ ಭುವಯಜುರ್ವೇದಾಯ ಸ್ವಾಹ ಓಂ ಸುವ ಸಾಮವೇದಾಯ ಸ್ವಾಹ ಕ್ರಮ ಪ್ರಕ್ಷಾಲ್ಯ. ಓಂ ಭೂರ್ವೇದಾಯ ಸ್ವಾಹ ಓಂ ಭುವಯಜುರ್ವೇದಾಯ ಸ್ವಾಹ ಓಂ ಸುವ ಸಾಮವೇದಾಯ ಸ್ವಾಹ ಕರಂ ಪ್ರಕ್ಷಾಲ್ಯ. ನಿಧಿಪತಿರ್ನೋಗ್ನೇಃ ತ್ವಷ್ಟಾ ವಿಷ್ಣುಃ ಪ್ರಜಯಾ ಸಂವ್ರರಾಣೋ ಯಜಮಾನಾಯ ದ್ರವಿಣಂ ದದಾತು ದೀರ್ಘಾಯುಷ್ಯಮಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಸದ್ಗುರೋಃ ಸಂಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಕೊಟ್ಟು ನಮಸ್ಕಾರ ಮಾಡಿ ಪ್ರಸಾದ ತಗೊಳ್ಳಿ. ಹರಿವಾಣ ಅಂತ ಕೇಳಿ ಹಾಗೆ ಆ ಹರಿವಾಣನೇ ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿ. ಅಪ್ಪನ ಹತ್ರ ಕೊಟ್ಟು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡ್ತೇನೆ. ಸ್ವರೂಪಂ ನಿಜಬೋಧರೂಪಂ ಯೋಗೇಂದ್ರಮೇಢ್ಯಂ ಭವರೋಗ ವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನ ಕನ್ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯಃ ಶುದ್ಧ ಸತ್ವಾಃ ते ब्रह्मलोके तु परान्तकाले परामृतात् परिमुच्यन्ति सर्वे दक्रं विपापं परमेष्मभूतं यत्पुण्डरीकं पुरमध्यसग्रस्तम् तत्रापि दक्रं गगनं विशोकस्तस्मिन् यदन्तस्तदुपासितव्यम् यो वेदादो स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः इदं फलं मया देवा स्थापितं पुरतस्तव तेन मे सफलावाप्तिर्भवेज्जन्मनि जन्मनि सद्गुरवे नमः पूर्णफलं समर्पयामि. नमस्कार ಮಾಡಿ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಮಂಗಳೂರು ಹೋಬಳಿ ಮಂಗಳೂರು ಮಂಡಲ ಅಂತರ್ಗತ ಮುಡಿಪು ವಲಯದ ಪರವಾಗಿ ಸ್ವಾಗತಗೈದ ಕೊಳ್ಳೂರು ಸೀಮೆ ಬಡಾಜೆ ಗ್ರಾಮದ ಎಡಕೊಡ್ಲು ಮಹಾಬಲ ಭಟ್ರ ಮಗ ಎಡಕೊಡ್ಲು ಗಣೇಶ್ ಭಟ್ ಇವರಿಗೂ ಅವರ ಮನೆಯವರಿಗೂ ಉಪಸ್ಥಿತರಿರುವ ಮಹಾಮಂಡಲದ ಶಾಸನತಂತ್ರದ ಪದಾಧಿಕಾರಿಗಳಿಗೂ ಮಹಾಮಂಡಲದ ಪದಾಧಿಕಾರಿಗಳಿಗೂ ಮಂಗಳೂರು ಮಂಡಲದ ಪದಾಧಿಕಾರಿಗಳಿಗೂ ಮುಡಿಪು ವಲಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ನಾವು ಹೇಳಬೇಕಾಗಿದ್ದಿಷ್ಟೇ. ಗುರಿಕಾರರಿಗೂ ವೈದಿಕರಿಗೂ ಗೃಹಸ್ಥರಿಗೂ ಸೇರಿದ ಸಮಸ್ತ ಶಿಷ್ಯ ಭಕ್ತ ಮಹಾಜನತೆಗೂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ಪರಂಪರೆ ರಾಜಗುರು ಪೀಠದ ಸನ್ನಿಧಿಯಾದ ಸ್ವರ್ಣಪಾದುಕಾ ಸನ್ನಿಧಿಯಿಂದ ಕ್ಷೇಮವಂತ ಅರ್ಪಣೆ ಆಗ್ತದೆ. ಗುರು ಅನುಗ್ರಹ ಅಂತ ಹೇಳಬೇಕಾಗಿದೆ. ಸರ್ವರು ನಿಂತ್ಕೊಳ್ಬೇಕು. ಸನ್ನಿಧಿಯಾದ ಸ್ವರ್ಣಪಾದುಕಾ ಸನ್ನಿಧಿಗೆ ವಂದಿಸಿ ಈ ದಿನ ಶ್ರೀ ಸಂಸ್ಥಾನದವರು ಶಿಷ್ಯರ ಮೇಲಿನ ಕರುಣೆಯಿಂದ ಕೊಟ್ಟಿರತಕ್ಕಂತಹ ಶಿಷ್ಯಹಿತಂ ಮತ್ತು ಸ್ವರ್ಣಪಾದುಕ ಈ ವರ್ಷದಿಂದ ಆರಂಭ ಆಗಿರ್ತಕ್ಕಂತಹ ಸ್ವರ್ಣಪಾದುಕ ಸವಾರಿಯ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅನ್ನೋದಾಗಿ ಮಂಗಳೂರು ಮಂಡಲದ ವಿದ್ಯಾರ್ಥಿ ವಾಹಿನಿ ಪ್ರಮುಖರಾಗಿರ್ತಕ್ಕಂತಹ ರಾಜಶೇಖರ್ ಭಟ್ರಲ್ಲಿ ಕೇಳ್ತೇನೆ, ಭಾಸ್ಕರ್ ಭಟ್ರಲ್ಲಿ ಕೇಳ್ತೇನೆ. ಹರೇ ರಾಮ.
ಗುರುಚರಣಾರಕ್ಕೆ ಶಿರಸಾಷ್ಟಾಂಗ ಗುರುಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು ಎರಡು ಮಾತು. ಆಚಾರ್ಯ ಭಟ್ರು ಹೀಗೆ ಹೇಳಿದಂಗೆ ಈ ವರ್ಷದಲ್ಲಿ ಆರಂಭ ಆದಂತಹ ಪರಂಪರಾ ಸ್ವರ್ಣ ರಥ ಸವಾರಿ ಇದು ಗುರುವಕ್ಕಾಗಿ ಅಲ್ಲ, ಗುರುಪೀಠಕ್ಕಾಗಿಯೂ ಅಲ್ಲ, ಹಾಗೆ ಗುರು ಪರಿವಾರಕ್ಕಾಗಿಯೂ ಅಲ್ಲ, ಇದು ಸಮಾಜಕ್ಕಾಗಿ. ಇದರ ಎಂತಕ್ಕೆ ಗುರು ಹಾಕಿಕೊಟ್ಟ ಹೇಳಿದ್ರೆ ಸಮಾಜದಲ್ಲಿ ಶಿಷ್ಯರಲ್ಲಿ ಇಪ್ಪಂತಹ ಲೋಪದೋಷಂಗ ಹೋಯಕ್ಕೂ ಸಮಾಜ ಸಂಘಟಿತವಾಯಕ್ಕೂ ಇಪ್ಪಂತಹ ದೋಷಂಗ ಪರಿಹಾರ ಕಾಣಿಕ್ಕೂ ಅದಕ್ಕೊಂದು ದಾಯ ಕಲ್ಪಿಸಿಕೊಡಕ್ಕೂ ಹೇಳೋ ಒಂದು ಸಂಕಲ್ಪಲ್ಲಿ ಗುರುಗಳು ಹಾಕಿಕೊಂಡಂತಹ ಒಂದು ಈ ಸವಾರಿ. ಈ ಹಿಂದೆ ಬಂದಿಪ್ಪಾಗ ಇದೇ ರೀತಿಯ ವ್ಯವಸ್ಥೆ, ಹೆಚ್ಚಿನ ವ್ಯವಸ್ಥೆ ಇದ್ದದ್ದು, ಶಿಷ್ಯ ಹಿತಂ ಹೇಳ್ತ ಒಂದು ವ್ಯವಸ್ಥೆಯ ಮೂಲಕ ಅದು ಬಂದಿದ್ದದ್ದು. ಆ ಸಂದರ್ಭದಲ್ಲಿ ಪ್ರತಿ ವಲಯದ ಪ್ರತಿ ಘಟಕದ ಗುರಿಕಾರರ ಮೂಲಕ ಪದಾಧಿಕಾರಿಗಳು ಪ್ರತಿ ಮನೆಯ ಮಾಹಿತಿಗಳ ಸಂಗ್ರಹಿಸಿ ಪಾದುಕೆಯ ಎದುರು, ಸ್ವರ್ಣ ಪಾದುಕೆಯ ಎದುರು ಸಮರ್ಪಣೆ ಮಾಡುವಂತಹ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದವು. ಆ ಸಂದರ್ಭದಲ್ಲಿಯೂ ಕೂಡ ಈ ಮುಡಿಪು ವಲಯಕ್ಕೆ ಬಂದಿದ್ದಂತಹ ಈ ಸ್ವರ್ಣ ಸ್ವರ್ಣ ಪಾದುಕಾ ಸವಾರಿ ಸಮರ್ಪಣೆಯಾದಂತಹ ನಂತರ 125 ವಲಯಗಳಲ್ಲಿಯೂ ಸಂಚಾರ ಮಾಡಿ ಮತ್ತೆ ಪುನಃ ಎರಡನೇ ಆವೃತ್ತಿಲಿ ಮಂಗಳೂರು ಮಂಡಲಕ್ಕೆ ಮೊನ್ನೆ 18ನೇ ತಾರೀಖಂದು ಕುಂದಾಪುರ ವಲಯ ಪ್ರವೇಶಿಸಿತು. ಹಾಗೆ ಕುಂದಾಪುರ ವಲಯದಲ್ಲಿ ಈ ಸೇವೆಯ ಸ್ವೀಕರಿಸಿಕೊಂಡು ಅಲ್ಲಿಂದ ದಕ್ಷಿಣ ವಲಯದಿಂದ ಉತ್ತರ ವಲಯದಿಂದ ಉಡುಪಿ ವಲಯದಿಂದ ಮಧ್ಯ ವಲಯದಿಂದ ಇಂದು ಮುಡಿಪು ವಲಯದ ವಿಶ್ವನಾಥ ಕೆಜಿಯವರ ಘಟಕದ ಎಡಕೂಡ್ಲು ಮಹಾಬಲ ಭಟ್ಟರ ಮನೆಯಲ್ಲಿ ಇಂದು ಸವಾರಿ ಚಿತ್ತೈಸಿದ್ದು, ಸ್ವಾಗತ ಪೂಜೆಯಲ್ಲಿ ನಾವೆಲ್ಲ ಸೇರಿದ್ದು. ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳಕ್ಕಂತಹದ್ದು ಎಂತದ್ದು ಹೇಳಿದ್ರೆ, ನಮ್ಮ ಮನಸ್ಸಿಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದ್ದ ಆ ಸಮಸ್ಯೆಯ ಗುರುಚರಣಾರವಿಂದಲ್ಲಿ ಈ ಪಾದುಕೆ ಎದುರು 36 ಯತಿಗಳ ಆವಾಹನೆಯಾದಂತಹ ಈ ಪಾದುಕೆ ಎದುರು ನಾವು ನಮ್ಮ ಸಮಸ್ಯೆಯ ತೋಡಿಕೊಂಡ ತೋಳೆ ಆದರೆ ನಮ್ಮಲ್ಲಿದ್ದು ಸಂಕಲ್ಪ ಹೇಳ್ತದ ಒಂದಿದ್ದು, ಆ ಸಂಕಲ್ಪ ನಾವಿಲ್ಲಿ ಮಾಡಿಕೊಂಡ ತೋಳೆ ಆದರೆ ನಮ್ಮ ಮನಸ್ಸಿಗೆ ನಮ್ಮಲ್ಲಿಪ್ಪಂತಹ ಲೋಪ ದೋಷ ಏನಿದ್ದು ಅದರ ಪರಿಹರಿಸುವಂತಹ ಕಾರ್ಯ ಈ ಮೂಲಕವಾಗಿ ಗುರುಗಳು ನಮಗೆ ಕರುಣಿಸುತ್ತವು ಹೇಳ್ತ ಕಾರಣಕ್ಕಾಗಿ ಈ ಸಂಚಾರ. ಆ ದೃಷ್ಟಿಲಿ ಇಂದು ಇಲ್ಲಿ ನಾವೆಲ್ಲ ಸೇರಿದ್ದು ಮಹಾಬಲ ಭಟ್ರ ಈ ಒಂದು ವಸತಿಲಿ ಇಂದು ಈ ಕಾರ್ಯ ನಡೀತಾ ಇದ್ದು. ಹೀಗೆ ಇದು ಮುಂದುವರಿಯಿತು. ಪ್ರತಿ ವಲಯಲ್ಲಿ ಕೂಡ ಪ್ರತಿ ಮನೆಯೂ ಕೂಡ ಹೋಗುವಂತಹ ವ್ಯವಸ್ಥೆ ಇದ್ದು, ಆದರೆ ಒಂದೇ ಸರ್ತಿಂಗ್ ಇದು ಆವತ್ತಿಲ್ಲ ಹೇಳ್ತ ಕಾರಣಕ್ಕಾಗಿ ಪ್ರತಿ ವಲಯದ ಒಂದೊಂದು ಘಟಕದ ಕೆಲವು ಮನೆಗಳಲ್ಲಿ ಈ ರೀತಿಯ ಭೇಟಿ ಕೊಟ್ಟು ಕಾರ್ಯವನ್ನು ನಡೆಸಿಕೊಂಡು ಮುಂದೆ ಹೋಗುವಂತಹ ವ್ಯವಸ್ಥೆಯಲ್ಲಿ ನಾವು ಮಂಡಲ ವಲಯ ಎಲ್ಲ ಪದಾಧಿಕಾರಿಗಳೆಲ್ಲ ಇದ್ದೇವೆ. ಒಟ್ಟಿಗೆ ಈ ಕಾರ್ಯದಲ್ಲಿ ನಾವು ಇಲ್ಲಿ ಒಂದು ವಿಷಯ ಎಂತದ್ದು ಹೇಳಿದರೆ, ಗುರುಗಕ್ಕಾಗಿದ್ದು ಅಗತ್ಯವಾಗಿಪ್ಪಂಥದ್ದಲ್ಲ, ಸಮಾಜಕ್ಕಾಗಿ ಹೇಳ್ತಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ನಮ್ಮ ಏಳಿಗೆಗೋಸ್ಕರ ಕಲ್ಪಿಸಿಕೊಟ್ಟಂತಹ ಈ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಭಾಗಿಗಳಾಯಕ್ಕೂ ಹೇಳ್ತದ ನಮಗೆ ಬಿಟ್ಟಂತಹದ್ದು. ನಮ್ಮ ಯೋಗ್ಯತೆಯ ನಾವು ಬೆಳೆಸಿಕೊಳ್ಳಿಕೊಳ್ಳಿ. ಆದರೆ ಇಂತಹ ಕಾರ್ಯಲ್ಲಿ ಭಾಗವಹಿಸಿ ನಾವು ನಮ್ಮ ಮನಸ್ಸಿನ ಈ ಆಳಲಿಪ್ಪಂತಹ ಲೋಪದೋಷಗಳ ಪರಿಹರಿಸಿಕೊಡಿಕೊಂಡು ಪ್ರಾರ್ಥಿಸುವಂತಹ ಕಾಲ, ಈ ಕಾಲವ ಸದುಪಯೋಗ ಪಡಿಸಿಕೊಳ್ಳಿಕೊಳ್ಳಿ ಎಲ್ಲರಲ್ಲಿಯೂ ವಿನಂತಿ ಮಾಡಿಕೊಂಡು ಅಂತಹ ಮನಸ್ಥಿತಿಯ ಗುರು ಕಾರುಣ್ಯ ಕರುಣಿಸಲಿ ಹೇಳ್ತಾ ಮಾತಿಗೆ ವಿರಾಮ ಮಾಡುತ್ತೆ. ಹರೇ ರಾಮ.